ಒಂದು ವ್ಯವಹಾರದಲ್ಲಿ ಸೀಮಾ ಮತ್ತು ರವಿ 2:3 ಅನುಪಾತದಲ್ಲಿ ರೂಪಾಯಿ 1,50,000 ಹೂಡಿಕೆ ಮಾಡಿದರೆ ಹೂಡಿಕೆ ಮಾಡಿದ ಮೊತ್ತದ ಮೇಲೆ ವರ್ಷಾಂತ್ಯದಲ್ಲಿ ಅವರು 150% ಲಾಭ ಗಳಿಸಿದರೆ ಅವರು ತಮ್ಮ ಹೂಡಿಕೆಯ ಅನುಪಾತದಲ್ಲೇ ಲಾಭಾಂಶ ಹಂಚಿಕೊಂಡರೆ ಆಗ ಲಾಭದಲ್ಲಿ ಸೀಮಾಳ ಪಾಲು ಎಷ್ಟು? ಪ್ರಶ್ನೆ ನೋಡಿ ಎಷ್ಟು ಚಂದದ. ಏನ್ ಮಾಡ್ತಾರ ಅವರು? ಎಷ್ಟದ? 2:3 ಇಷ್ಟು ಹಣವನ್ನು ಅವ್ರು ಕೂಡಿಸ್ಕೊಂಡಾರ. ಇದರಲ್ಲಿ 2:3 ಆಗಬೇಕು. 2 ಯಾರು? 2 ಯಾರು? ಸೀಮಾ. 2 ಅಂದ್ರೆ ಸೀಮಾ. 3 ಅಂದ್ರೆ ಯಾರು? ರವಿ. ಇಷ್ಟು ತಿಳ್ಕೊಂಡ್ಬಿಡೋದು. 150% ಅಂತ ಯಾವ್ದಕ್ಕೆ 150% ತಗೋಬೇಕು ನಾವು? 1 ಲಕ್ಷ ಏನದು? 1,50,000 ಅದಲ್ಲ? 1,50,000 ಇಂಟು 150% ಅಂತೀವಿ. ಇಂಟು 150%. ಇದನ್ನ ಹೆಂಗೆ ಬರಿತೀವಿ? 1,50,000 ಇಂಟು 150/100. 150/100 ಬರ್ತೀವಿ ಇಷ್ಟು. ಹೌದಾ? ಈ 0 ಈ 0 ಈ 0 ಈ 0 ಒಂದು ಎಷ್ಟಾಯ್ತಿದು? 15 ಎಷ್ಟು? 225. 225. ಇದು 2 0ಕ್ಕೆ 2 0. ಇದೊಂದು 0 3 0. 3 0. ಇಷ್ಟು ರೂಪಾಯಿ ಆಯ್ತು. ಇಷ್ಟು ರೂಪಾಯಿ ಏನದು? ಲಾಭ ಆಯ್ತು. ಹೌದಲ್ಲ? ಇಷ್ಟು ಲಾಭ ಆಯ್ತು ಅಂದ್ರೆ ಅವರು 1,50,000 ರೊಕ್ಕವನ್ನು ಹಾಕ್ಯಾರ, ಹಣವನ್ನು ಕೂಡಿಸಿ ಹಾಕ್ಯಾರ. ಲಾಭ ಎಷ್ಟು ತಗೊಂಡಾರ? 2,25,000 ಲಾಭ ಆಗ್ಯದ. 2,25,000 ಲಾಭ ಆಗ್ಯದ ಅಂದ್ರೂ ಅಷ್ಟೇ. 150% ಲಾಭ ಆಗ್ಯದ ಅಂದ್ರೂ ಅಷ್ಟೇ. ಅವರು ಹಂಚ್ಕೋಬೇಕಾಗ್ಯದ. ಹೆಂಗೆ ಹಂಚ್ಕೋಬೇಕಾಗ್ಯದ? ಲಾಭದಲ್ಲಿ ಹಂಚ್ಕೋಬೇಕಾಗ್ಯದ. ಲಾಭದಲ್ಲಿ ಹಂಚ್ಕೋಬೇಕಾಗ್ಯದ ಅಂದ್ರೆ ಇದೇನಿದು? ಲಾಭ. ಇದು ಲಾಭ. ನಾವು ಇದರಲ್ಲಿ ನಾವು ಹಂಚ್ಕೋಬೇಕಾಗ್ಯದ. ಹೆಂಗೆ ಹಂಚ್ಕೋಬೇಕಾಗ್ಯದ? 2:3 ಹಂಚ್ಕೋಬೇಕಾಗ್ಯದ. 2 ಅಂದ್ರೆ ಯಾರು? ಸೀಮಾ. ಅಂದ್ರ 2x ಪ್ಲಸ್ ರವಿ ಅಂದ್ರ 3x ಈಕ್ವಲ್ ಟು ಲಾಭ ಎಷ್ಟಾಗ್ಯದ? 2,25,000 ಹಂಚ್ಕೋಬೇಕಾಗ್ಯದ. 2x 3x 5x ಆಯ್ತು ಈಕ್ವಲ್ ಟು 2,25,000. x ಈಕ್ವಲ್ ಟು 2,25,000 ಅಪಾನ್ 5. ಯಾಕೆ 5 ಮತ್ತೆ x ಮಧ್ಯದಲ್ಲಿ ಇಂಟು ಇರ್ತದೆ. ಈ ಕಡೆ ಬರುವಾಗ ಭಾಗಾಕಾರ ಆಯ್ತು. 5 ಅಂದ್ರೆ 5 5 4 20. 2 ಉಳಿತು 5 5 25 ಪೂರ್ತಿ ಭಾಗ ಹೋಯ್ತು. 3 0ಕ್ಕೆ 3 0 ಅಂದ್ರೆ ಈಕ್ವಲ್ ಟು 4,45,000 ಆಯ್ತು. ಎಷ್ಟಾಯ್ತದು? 45,000 ಆಯ್ತು. ಅಂದ್ರೆ ಏನು? 45,000 ಅಂದ್ರೆ ಏನು? ಎಕ್ಸ್ ಅಂದ್ರೆ 45,000 ಆಯ್ತು. ಇದು 2x ಅಂದ್ರೆ ಯಾರಿಗೆ ಸಂಬಂಧಪಡ್ತದ? ಸೀಮಾ ಸಂಬಂಧಪಡ್ತದ. ಅವ್ರೇನೇ ಕೇಳಿದ ಪ್ರಶ್ನೆಯಲ್ಲಿ? ಎಲ್ಲಿದು? ಸೀಮಾನ ಪಾಲು. ಸೀಮಾಳ ಪಾಲು ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಸೀಮಾಗೆ ಏನ್ ಸಂಬಂಧಪಡ್ತದ? ಸೀಮಾಗ ಏನ್ ಸಂಬಂಧಪಡ್ತದ? 2x ಸಂಬಂಧಪಡ್ತದ. 2x ಆಯ್ತು ಅಂದ್ರೆ 2 ಇಂಟು 45,000. 2 ಮತ್ತು x ಮಧ್ಯದಲ್ಲಿ ಇಂಟು ಇರ್ತಾವ. ಇಂಟು ಹಾಕೊಂಡೇನಿ. 45 2 90 3 0ಕ್ಕೆ 3 0 ಬಿಡಿ 10 100 1000 ಅಂದ್ರೆ 90,000 ರೂಪಾಯಿನ ಯಾರಿಗೆ ಸಿಗಬೇಕು? ಸೀಮಾ ಸಿಗ್ತು. ದ ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಎಷ್ಟು? ಡಿ. ಅರ್ಥ ಆಯ್ತು? ನೋಡಿ
ಪ್ರಶ್ನೆ ನೋಡ್ರಿ. ಆನಂದ್ ಮತ್ತು ದೀಪಕನು ಕ್ರಮವಾಗಿ 22,500 ಮತ್ತು 35,000 ರುಗಳನ್ನು ಹೂಡಿಕೆ ಮಾಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. ರು 13,800ಗಳಲ್ಲಿ ದೀಪಕನ ಪಾಲು ಎಷ್ಟು? ಅಂದ್ರೆ ಅನುಪಾತಗಳ ಲೆಕ್ಕದಲ್ಲಿ ಹಾಕಿ ಬಿಡಿಸಿದ್ರೆ ಸರಳ ಆಗ್ತದೆ. ಅಂದ್ರೆ ನೋಡ್ರಿ, ಅನುಪಾತ ಎಷ್ಟು? ಅವರ ಅನುಪಾತ ಹೆಂಗೆ ತಗೋಬೇಕು? ಒಂದು 22,500 ಅನುಪಾತ 35,000. ಹಾ, 35,000. ಅಂದ್ರೆ ಈ ಕಡೆ ಈ ಪದಕ ಮತ್ತು ಈ ಪದಕ ಒಂದೇ ಮಗ್ಗಿಯಿಂದ ಕಟ್ತಾ ಹೊಡ್ರಿ. ಅಂದ್ರೆ ಹೆಂಗ್ ಮಾಡ್ಬೇಕು ಇದನ್ನ? ಅಂದ್ರೆ ಇದು ಅನುಪಾತದಲ್ಲಿ ಬರ್ಕೊಂಡಾಗ ಈಕ್ವಲ್ ಟು 22,500 ಅಪಾನ್ 35,000. ಚೇಂಜ್ ಹೊಡ್ರಿ, ಬರ ಎಂತಕ್ಕೆ ಹೋಗ್ತಾರೆ? ಈ 0 ಈ 0 ಈ 0 ಈ 0. 5 7 35, 0 0, 5 4 20, 2 8, 5 1 5, ಎಷ್ಟು ಹೋಯ್ತು? 5 4 5 9 ಈಕ್ವಲ್ ಟು 9 ಅಪಾನ್ 14. ಅವರ ಅನುಪಾತವೆಷ್ಟು? 9 ಅನುಪಾತ 14. 9 ಅನುಪಾತ 14 ಆಯ್ತು. ಹೌದಾ? ಇನ್ನು ಅನುಪಾತಗಳ ಮೊತ್ತ ಮೊತ್ತ ಎಷ್ಟು? ಅದು 9 ಪ್ಲಸ್ 14 ಈಕ್ವಲ್ ಎಷ್ಟಾಯ್ತು? 9 14 ಎಷ್ಟು? ಎಷ್ಟು? 23 ಆಯ್ತು. ಅವ್ರೇನು ಕೇಳ? ಯಾರು ಕೇಳ್ಯಾರ? ದೀಪಕನ ಪಾಲು ಕೇಳ್ಯಾರ. ದೀಪಕನ ಪಾಲು. ದೀಪಕನ ಪಾಲು ಕೇಳ್ಯಾರ. ಹೌದಾ? ಈಗ 23ಕ್ಕೆ ದೀಪಕನ ಪಾಲು ಎಷ್ಟದ? 23ಕ್ಕೆ ದೀಪಕನ ಪಾಲು ಎಷ್ಟದ? ಇದು 9 14. 9 ಯಾರಿಗೆ ಸಂಬಂಧಪಡ್ತದ? ಆನಂದಕ್ಕೆ ಸಂಬಂಧಪಡ್ತದ. ಇದು 14 ಅನ್ನೋದು ದೀಪಕ್ಕೆ ಸಂಬಂಧಪಡ್ತದ. 23ಕ್ಕೆ 14 ಆಯ್ತು ದೀಪಕನ ಪಾಲು. ಹೌದಲ್ಲ? ಅಮೌಂಟ್ ಎಷ್ಟದಪ್ಪ? ಎಷ್ಟಕ್ಕೆ ಹಂಚ್ಕೋಬೇಕಾಗ್ಯದ? 13,800. ಹೋಗ್ತದ? ಹೌದು. 23 1 23 6 ಎಷ್ಟು? ಎಷ್ಟು ಉಳಿತು? 2 ಹೊತ್ತು. 2 0ಕ್ಕೆ 2,000. ಅಂದ್ರೆ ಎಷ್ಟಾಯ್ತು ಇಲ್ಲಿ? 14 ಇಂಟು 600 ಆಯ್ತು. 14 ಆಗಲಿ 94. 2 0ಕ್ಕೆ 2,000. ದೀಪಕನ ಪಾಲು ಎಷ್ಟು ಬಂತು? 8,400. ರೈಟ್ ಆಪ್ಷನ್ 8,400. ಇದು ಈ ತನಾಗಿ ಬಿಡಿಸ್ಬೋದು. ಇದು ಬೇಡ್ರಿ, ಈ ತನಾಗಿ ಬಿಡಿಸೋದು ಬೇಡ ಅಂದ್ರೆ ಇನ್ನೊಂದು ತರನೂ ಬಿಡಿಸ್ಬೋದು. ಅದು ಹೆಂಗ ಅಂತ ಹೇಳ್ತೀನಿ ನೋಡ್ರಿ. ಮೊದಲು ಬೋರ್ಡ್ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಮುಂದಿನ ಹೇಳ್ತೀನಿ ನೋಡ್ರಿ. ಇದೇ ಲೆಕ್ಕವನ್ನ ಹೆಂಗ್ ಬಿಡಿಸಿದ್ವಿ ನಾವು? ಇಲ್ಲಿ 8,400 ಬಂದಿತ್ತು. ಹೌದಾ? ಇಲ್ಲಿ ದೀಪಕ, ಆನಂದ ಮತ್ತು ದೀಪಕ ಹಾಕಿದ ಒಟ್ಟು ಹಣ ಎಷ್ಟು ಅಂತ ಕೇಳ್ತೀವಿ. ಅಂದ್ರೆ ಒಟ್ಟು ಹಣ ಎಷ್ಟು ಅಂತಂದಾಗ 22,500 ಪ್ಲಸ್ 35,000 ಟೋಟಲ್ ಎಷ್ಟಾಯ್ತಪ್ಪ? 57,000 ಆಯ್ತು. 57,500 ಎಷ್ಟಾಯ್ತು?
ಈ 57,500 ರೂಪಾಯಿ ಅವರು ಹಣವನ್ನು ಹಾಕ್ಯಾರ. ಹಾಕೋದು ಕೂಡ ಇಷ್ಟರಲ್ಲಿ ಅವರು ಏನ್ ಮಾಡ್ಬೇಕಾಗ್ಯದ, ಅವರು ಪಾಲನೆ ಮಾಡ್ಕೋಬೇಕಾಗ್ಯದ. ಆದ್ರೆ ದೀಪಕ್ ಪಾಲ ಅಷ್ಟೇ ಬೇಕಾಗ್ಯದ, ಹೌದಲ್ಲ? ಅಂದ್ರೆ ಇದು ಯಾರಿಗೆ ಸಂಬಂಧಪಡ್ತು? ಆನಂದಕ್ಕೆ ಸಂಬಂಧಪಡ್ತು. ಇದು ಯಾರಿಗೆ ಸಂಬಂಧಪಡ್ತು? ದೀಪಕ್ಕೆ ಸಂಬಂಧಪಡ್ತು. ಇದು ಆನಂದ್, ಇದು ಎ ಆನಂದ, ಇದು ಡಿ ಅಂದ್ರೆ ದೀಪಕ್ ಅಂತ ತಿಳ್ಕೊಂಡು, ಹೌದಲ್ಲ? ಅವರು 57,500ಕ್ಕ ಎಷ್ಟಾಗ್ಯದ ಅವನಿಗೆ? ಎಷ್ಟಾಗ್ಯದ ಹಣ? ಎಷ್ಟಾಗ್ಯಾನ? 57,500ಕ್ಕ 57,500 ರೂಪಾಯಿಗೆ ಎಷ್ಟು ಎಷ್ಟು ದುಡ್ಡು ಎಷ್ಟು ಹಾಕ್ಯಾನ? 35,000ವನ್ನು ಹಾಕ್ಯಾನ, ಹೌದಲ್ಲ? ಎಷ್ಟರಲ್ಲಿ ಹಂಚ್ಕೋಬೇಕಾಗ್ಯದ? 13,800ಕ್ಕೆ ಎಷ್ಟು? 13,800 ರೂಪಾಯಿಗೆ ಎಷ್ಟು ಹಂಚ್ಕೋಬೇಕಾಗ್ತದ? ಎಕ್ಸ್ ಈಕ್ವಲ್ ಟು 13,800 ಇಂಟು 35,000 ಅಪಾನ್ 57,500. 57,500 ಬರೋಬರ. ಇವೆರಡು ಸೊನ್ನೆ ಯಾವುದು? ಛೇದ ಹೊಡಿತೀರಿ? ಹೊರಗಡೆ ಛೇದ ಇಲ್ಲೇ ಇದದ, ಸೊನ್ನೆ ಅದ, ಐದಲ್ಲಿ ಛೇದ ಹೋಗ್ತದ. 5 ಒಂದಲೇ ಎಷ್ಟು ಉಳಿತು? ಎಷ್ಟಾಯ್ತು? ಎಷ್ಟಲೇ? 5. ಇನ್ನು 5 7 3 ಸೊನ್ನೆಕ್ಕೆ 3 ಸೊನ್ನೆ, ಮತ್ತೆ 5 ಬಂತು, ಮತ್ತೆ ಹೊಡ್ರಿ. 5 2 ಎಷ್ಟು ಉಳಿತು? ಎಷ್ಟಾಯ್ತು? ಎಷ್ಟಲೇ? 3. ಇನ್ನು 5 ಒಂದಲೇ 5 ಎಷ್ಟು ಉಳಿತು? ಎಷ್ಟಾಯ್ತು? ಎಷ್ಟಲೇ? 4. 2 ಸೊನ್ನೆಕ್ಕ 2 ಸೊನ್ನೆ, ಮತ್ತೆ ಹೋಗ್ತದೆ ಛೇದ ಇದೆ. ಹೆಂಗ ಹೇಳ್ರಿ? 23 ಅಂದ್ರೆ 23 6 ಎಷ್ಟು? 23 6 138, ಹೌದಲ್ಲ? 14 6 ಎಷ್ಟು? 84. 2 ಸೊನ್ನೆಕ್ಕ 2 ಸೊನ್ನೆ, ಹೌದಲ್ಲ? ಅವಾಗಾದ್ರೂ ಸಹಿತ ಇಷ್ಟೇ ಆಗ್ತದೆ. ರೈಟ್ ಆಪ್ಷನ್ ಸಿ ಆಗ್ತದೆ, ಹೌದಲ್ಲ? ಆ ಹಿಂದಿನದ್ದು ಏನದಲ್ಲ ರೀತಿ ಒಂದಂತ ತಿಳ್ಕೊರಿ. ಅದು ಗೊತ್ತಾಗಲಿಲ್ಲ ಅಂದ್ರೆ ಈ ತರನಾಗಿ ಬಿಡಿಸ್ಬೋದು. ಅನುಪಾತಗಳ ಮೇಲೇನೆ ಬಿಡಿಸೋದು ಬಹಳ ಒಳ್ಳೆಯದು. ಯಾಕಂದ್ರೆ ಮುಂದಿನ ಇದು ಒಂದು ಲೆಕ್ಕ ಹಿಂಗೆ ಬಿಡಿಸ್ಕೊಂಡಿವಿ, ಮುಂದಿನ ಲೆಕ್ಕಗಳು ಅನುಪಾತಗಳ ಒಂದು ನಿಯಮ ತಕ್ಕಂತೆ ಹೋದೆವು ಅಂದ್ರೆ ಒಂದು ಕಠಿಣವಾದ ಲೆಕ್ಕಗಳನ್ನು ಸರಳಾಗಿ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ, ನಿಮ್ಮ ಬ್ರೈನ್ಗೆ ಯಾವ್ದು ಸೆಟ್ ಆಗ್ತದೆ, ಆ ತರನಾಗಿ ಮುಂದುವರಿಯಿರಿ.